ಆಂಟಿ ಆಂಟಿ ಏನು ಮಾಡ್ತಿದ್ದೀರಾ? ಬಾರ ಮರದ ಆಂಟಿ ಸ್ನಾನಕ್ಕೆ ಹೋಗ್ಯಾರ. ಕೂತ್ಕೊಳ್ಳಮ್ಮ. ಟಿಫನ್ ಆಯ್ತು ಅಂಕಲ್? ಇನ್ನೂ ಇಲ್ಲಮ್ಮ, ಮಾಡಬೇಕು. ಕೂತ್ಕೊಳ್ಳಮ್ಮ, ಬರ್ತಾಳೆ ಈಗ. ಹೆಂಗಮ್ಮ, ಕೆಲಸ ಎಲ್ಲ ಅಡ್ಜಸ್ಟ್ ಆಗೈತಾ ನೀನು? ಹ್ಞೂ ಅಂಕಲ್, ಎಲ್ಲ ಚೆನ್ನಾಗೈತಿ. ಹ್ಞೂನಮ್ಮ, ನನಗೆ ಗೊತ್ತಿರೋಣ ಭಾಳ ಒಳ್ಳೆ ಮನುಷ್ಯ. ಅಕ್ಕಾಗಿನ ಮತ್ತೆ ಅಲ್ಲಿ ಇಲ್ಲಿ ಯಾಕೆ ಬೇರೆ ಆಫೀಸ್ ನೋಡಬೇಕು ಅಂತಂದು ಅವನಿಗೆ ಹೇಳಿದೆ. ನಿಮ್ಮ ಅಪ್ಪಾಜಿ ಫೋನ್ ಮಾಡಿದ್ರೇನಮ್ಮ? ಹ್ಞೂ ಅಂಕಲ್, ಮಾಡ್ತಾರೆ. ದಿನ ಮಾಡಿರ್ತಾರೆ, ಬೆಳಗ್ಗೆನೂ ಮಾಡಿರ್ತಾರೆ. ಮತ್ತು ಮಧ್ಯಾಹ್ನ ನಾನು ಆಫೀಸ್ನಾಗ ಇರ್ತಾನಲ್ಲ, ಅದಕ್ಕೆ ನಾನು ಮಾಡಬೇಡ ಅಂದಿರ್ತೀನಿ. ಮತ್ತು ಸಾಯಂಕಾಲ ಬಂದಿರ್ತಾನಲ್ಲ, ಸಾಯಂಕಾಲ ಬಂದಮೇಲೆ ಮಾಡಿರ್ತೀನಿ. ಹೌದೇನಮ್ಮ, ನನಗೂ ಮಾಡಿದ್ರು ನಿನ್ನ ಬೆಳಿಗ್ಗೆ. ಭಾಳ ಉಪಕಾರ ಆಗ್ಬಿಡಪ್ಪ. ಹಿಂಗ ಮನೇನು ನಿನ್ನ ಮನ್ಯಾಗ ಅದಳ, ಏನೂ ಚಿಂತಿಲ್ಲ. ಆಫೀಸ್ಗೂ ನಿನಗೆ ಗೊತ್ತಿರೋ ಆಫೀಸ್ ಅಂತಿ, ಭಾಳ ದೂರನೂ ಆಗಂಗಿಲ್ಲ ಅಂತೆ. ಚೆನ್ನಾಗಿ ಆತ್ಬಿಡ ಅಂತಂದು ಅನ್ನಕತ್ತಿದ್ದ. ಅಂಕಲ್, ಯಾರು? ಬನ್ನಿ ಒಳಗೆ. ಅಯ್ಯೋ ಬಾಸು, ನಾನು ನೋಡಿದ್ರೆ ಇವಾಗ ಬರಬೇಕಾ? ಏನು ಮಾಡಲಿ, ಹೋಗ್ಬಿಡ್ಲಾ ಮೇಲತ್ತಾಗ? ಬಾರಪ್ಪ ಕೃಷ್ಣ, ಕುತ್ಕೋ ಬಾ. ಏನಪ್ಪ ಇವರು ಇಲ್ಲೇ ಅಂದಾರ? ಸರಿ ಅಂಕಲ್, ನಾನು ಆಮೇಲೆ ಬರ್ತೀನಿ. ತಡಿ, ನಿಮ್ಮ ಅಂಟಿ ಬರ್ತಾರೆ ಈಗ. ಏನೋ ಮಾತಾಡ್ಕೊಂಡ್ ಬರ. ಇರು, ನಾನಿಬ್ರಿಗೂ ಟೀ ಮಾಡ್ಕೊಂಬರ್ತೀನಿ. ಅಯ್ಯೋ ಅಂಕಲ್, ನೀವೇನು ಮಾಡ್ತೀರ? ಬೇಡ ಬಿಡಿ. ಅಂಕಲ್, ನನಗೂ ಟೀಗೆ ಏನು ಬೇಡ. ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ, ಅದಕ್ಕೆ ಬಂದೆ. ಅಯ್ಯೋ, ಹಂಗಂದ್ರೆ ಹಂಗಪ್ಪ, ಭಾಳ ದಿನ ಆದ್ಮೇಲೆ ಬಂದು. ಇರು ಒಂದು ನಿಮಿಷ ಕೂತ್ಕೋ. ಏನಪ್ಪ, ನಾನೊಂದು ಈಗ ಬರಬೇಕಾ? ಇನ್ನೊಂದು 10-15 ನಿಮಿಷ ಬಿಟ್ಟಾದ್ರೂ ಬರಬೇಕಾಗಿತ್ತು. ಏನು ಮಾಡಲಿ, ನಿನ್ನೆ ಸಾರಿ ಕೇಳಬೇಕು ಅಂದ್ಕೊಂಡೆ. ಆ ಪ್ರಿಯಾ ಅವ್ರು ಬಂದರು ಅಂತಂದು ಸಾರಿ ಕೇಳೋದಾಗಲಿಲ್ಲ. ಇದಾದರೂ ಕೇಳಲ್ಲ. ನಿನ್ನೆ ಸಾರಿ ಕೇಳಬೇಕು ಅಂದ್ಕೊಂಡೆ, ಅದು ಏನೇನಾಗಿ ಕೇಳಿದೆ ನೆನಪಾಗ್ಲ. ಈವ್ನಿಂಗು ನಾನು ಮನೆ ಹೋಗೋದಕ್ಕೆ ಬಾಸ್ ಏನೋ ಕೆಲಸ ಅಂತ ಬೇಗ ಹೋಗ್ಬಿಟ್ಟು. ಏನು ಮಾಡಲಿ, ಕೇಳ? ಏನಾದರೂ ಹೇಳಿದ್ರಾ? ಇಲ್ಲ ಬಾಸ್, ಏನಿಲ್ಲ. ಅಯ್ಯೋ ಅಂಕಲ್, ಸುಮ್ಮನೆ ತೊಂದರೆ ತಗೊಂಡ್ರಿ ನೀವು ಟೀ ಮಾಡ್ಕೊಂಬಂದು. ಅಯ್ಯೋ ಇರ್ಲಿ ಬಿಡಪ್ಪ, ನೀನು ಬರೋದು ಅಪರೂಪಕ್ಕ. ಇವತ್ತು ಬಂದು ಹಂಗ ಕಳ್ಸೋಕ್ಕಾಗತ್ತೆ ನಿನ್ನ? ಕುಡಿ ಕುಡಿ, ಪರವಾಗಿಲ್ಲ. ಅದೇನಂತಂದು ಆಮೇಲೆ ಮಾತಾಡೋಣಂತೆ. ನಿಮ್ಮ ತಾಯಿಯಾರು ಆರಾಮದಾರ ಏನಪ್ಪ? ಹ್ಞೂ ಅಂಕಲ್, ಆರಾಮದಾರ ನೋಡ್ರಿ. ಕುಡಿ ಅಮ್ಮ ರಾಧ, ಹಂಗ ಕೂತ್ಕೊಂಡಿಲ್ಲ. ಹ್ಞೂ ಅಂಕಲ್, ಕುಡಿತೀನಿ. ಸ್ವಲ್ಪ ಸಮಯದ ನಂತರ. ಅಂಕಲ್, ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ. ಹಾಂ ಸರಿ, ಬಾರಪ್ಪ. ರಾಧಾ, ನೀನು ಕೂತ್ಕೊಳ್ಳಮ್ಮ, ಒಂದು 5 ನಿಮಿಷ ಬಂದೆ. ಅಪ್ಪ, ಆಂಟಿ ಇನ್ನೂ ಬಂದಾಗ ಕಾಣಂಗಿಲ್ಲ. ನಾನು ಸುಮ್ಮನೆ ಆಫೀಸಿಗೆ ಟೈಮ್ ಆಕತಿ, ಹೋಗಿ ರೆಡಿಯಾಗಿ ಹೋಗ್ಬಿಡ್ತಾನತ್ತ. ಬಾಸ್ ಹೋಗ್ಯಾರ ಅನಿಸ್ತೈತಿ. ಇಷ್ಟೊತ್ತು ಅವರಲ್ಲಿ ಇರಬೇಕು. ಸರಿ ಅಂಕಲ್, ನನಗೆ ಆಫೀಸ್ ಟೈಮ್ ಆಯ್ತು, ನಾನು ಬರ್ತೀನಿ. ಅಯ್ಯೋ ಬಾಸ್ ಹೋಗಿಲ್ಲ, ನಾನು ಹೋಗ್ಯಾರ ಅನ್ಕೊಂಡು ಮತ್ತೆ ಬಂದೆ. ಸರಿ ಅಂಕಲ್, ನಾನು ಬರ್ತೀನಿ. ರಾಧಾ, ನೀನು ಆಗಲೇ ಹೋಗಿದ್ದೆಲ್ಲಮ್ಮ, ನಿಮ್ಮ ಆಂಟಿ ಬಂದರು ಸ್ನಾನ ಮಾಡಿ. ನೀನು ಮತ್ತೆ ಮೇಲೆ ಹೋಗಿದ್ದೆಲ್ಲ, ಅದಕ್ಕೆ ಅವರು ಟೆಂಪಲ್ಗೆ ಹೋಗಿ ಬರ್ತಾನಂದು ಹೋದರು. ಇರಲಿ ಬಿಡಿ ಅಂಕಲ್, ಸಾಯಂಕಾಲ ಬಂದು ಮಾತಾಡ್ತೀನಿ. ಸರಿ ಅಂಕಲ್, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಅಲ್ಲ, ನೀನು ಹೆಂಗಿದ್ರು ಆಫೀಸ್ಗೆ ಹೊಂಟಿಯಲ್ಲ ಕೃಷ್ಣ, ಹಂಗೆಲ್ಲ ಡ್ರಾಪ್ ಮಾಡಿಬಿಡು. ಅಯ್ಯೋ ಅಂಕಲ್, ಪರವಾಗಿಲ್ಲ ಬಿಡಿ, ನಾನು ಬಸ್ನಲ್ಲಿ ಹೋಗ್ತೇನೆ. ಬಸ್ ಐತಲ್ಲ, ಈಗ ಬರ್ತದೆ ಹೇಗಿದ್ರು. ಅಯ್ಯೋ, ಅವನೇ ನಂಗೆ ಅನ್ಕೊಳಲ್ಲ ತಗೊಳಮ್ಮ. ಅವನೇ ಕಾರಲ್ಲಿ ಹೇಗಿದ್ರು ಬೇರೆ ಕಡೆ ಹೋಗ್ತಿಲ್ಲ, ಸೀದಾ ಆಫೀಸ್ಗೆ ಹೋಗುತ್ತೇನ? ಕರ್ಕೊಂಡು ಹೋಗ್ಕೊಂತಾಗ. ಆದರೂ ಅಂಕಲ್. ಪರವಾಗಿಲ್ಲ, ಬನ್ನಿ ರಾಧಾ. ಓಕೆ ಬಾಸ್. ಸರಿ ಅಂಕಲ್. ನೋಡಿ, ನಾನು ಭಾಳ ದಿನ ಆದ್ಮೇಲೆ ಮನೆಗೆ ಬಂದೀನಿ. ನೀವಂತರ ಆ ಕಡೆ ಬರೋದೇ ಇಲ್ಲ. ನೆನ್ಪು ಮಾಡ್ಕೊಂಡು ಬನ್ನಿ ಆ ಕಡೆ. ಅಮ್ಮನೂ ಭಾಳ ಕೇಳ್ತಿದ್ರು. ಹಾಂ ಹಾಂ, ಆಯ್ತಪ್ಪ, ಬರ್ತಂತಾಗ. ಸರಿ, ಹೊರಡೋಣ ರಾಧಾ. ಓಕೆ ಬಾಸ್. ಅಪ್ಪ, ಅಂಕಲ್ ಮಾಡೋದು ಒಂದೊಂದಲ್ಲ. ಸುಮ್ಮನೆ ನನ್ನ ಪಾಡಿ ನಾನು ಬಸ್ಸಿಗೆ ಹೋಗ್ತಿದ್ದೆ. ಅವನೇನು ಹಂಗಿಲ್ಲ ತಗೊಳಮ್ಮ, ಒಳ್ಳೆ ಹುಡುಗ. ಹಂಗೇನು ತಿಳ್ಕೊಳಲ್ಲ ತಗ, ನೀನು ಹೋಗ್ಬಾ ಆರಾಮಾಗಿ. ಇಲ್ಲಾಂದ್ರೆ ನಾನು ಸುಮ್ಮನೆ ಅವನ ಜೊತೆಗೆ ಹೋಗಂತಾನೆ ನಿನ್ನ. ಒಳ್ಳೆ ಹುಡುಗನೇ, ಆದರೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಹ್ಞೂ ಅಂಕಲ್, ಹೌದು. ಸರಿ ಅಂಕಲ್, ನಾನು ಬರ್ತೀನಿ. ಸರಿ ಅಮ್ಮ. ಏನಪ್ಪ, ಬಾಸ್ ಏನೂ ಮಾತಾಡ್ತಾನೆ ಇಲ್ಲ. ಏನೇನೋ ಸಿಟ್ಟಾಗಿರೋ ಅನಿಸ್ತದೆ ನನ್ನ ಮೇಲೆ. ನಾನೇ ಮಾತಾಡ್ಸ್ಲಾ? ಸುಮ್ಮನೆ ಇದ್ದಾರೆ ಮೋಸ್ಟ್ಲಿ. ನಾನು ಏನೇನೋ ಮೊನ್ನೆ ಮಾತಾಡಿದ್ನಲ್ಲ ಅಕ್ಕ, ಇನ್ನೂ ಕೋಪ ಹೋಗಿಲ್ಲ ಅನ್ನಿಸ್ತೈತಿ. ಎಲ್ಲೋ ಕೇಳಿದ್ದೆ, ಹುಡುಗಿಯರು ಏನಾದರೂ ಅಂತಿದ್ದನ್ನ ಬೈಸ್ಕೊಂಡಿದ್ದನ್ನ ಭಾಳ ನೆನಪಲ್ಲಿ ಇಟ್ಕೊತಾರೆ ಅಂತಂದು. ಇವರು ಮೋಸ್ಟ್ಲಿ ಹಾಗೆ ಇರ್ಬೋದಾ? ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿಸ್ಬಾರ್ದು ಅಂತ ಸುಮ್ಮನೆ ಇದ್ದಾರೆ ಅನ್ನಿಸ್ತೈತಿ. ಅದಕ್ಕೆ ನಾನು ಬರೋತ್ತಿಗೆ ನಾನು ಮೇಲೆ ಹೋಗ್ತೀನಿ ಅಂಕಲ್ ಅಂತಂದು ರಂಗನಾಥ್ ಅಂಕಲ್ ಹೇಳಿದ್ರು ಅನ್ನಿಸ್ತೈತಿ. ಟಿಫನ್ ಆಯ್ತಾ ಬಾಸ್? ಅವರಾಗೆ ಮಾತಾಡ್ಸಿದ್ರು. ಟಿಫನ್ ಆಯಿತು, ನಿಮ್ದು ಆಯಿತಾ? ಹ್ಞೂ ಬಾಸ್, ಆಯಿತು. ಹೇಗೋ ಫಸ್ಟ್ ಅವರೇ ಮಾತಾಡ್ಸಿದ್ದಾರೆ. ಸಾರಿ, ಅದು ನಾನೇ ಫಸ್ಟ್ ಕೇಳ್ತೀನಿ. ಸಾರಿ ಬಾಸ್. ಸಾರಿ ರಾಧವ್ರಿ. ಸಾರಿ, ನಾನು ಮೊನ್ನೆ ಆ ಥರ ಮಾತಾಡಬಾರ್ದಾಗಿತ್ತು. ನನಗೆ ಆಮೇಲೆ ಅನ್ನಿಸ್ತು ಮಾತಾಡಬಾರ್ದು ಅಂತ. ಇರಲಿ ಬಿಡಿ ಬಾಸ್, ನಾನು ಅಷ್ಟು ಭಾಳ ಮಾತಾಡ್ಬಿಡೋದಿತ್ತು. ನಾನು ಸ್ವಲ್ಪ ಮಿತಿ ಮೀರೇ ಮಾತಾಡ್ಬಿಟ್ಟೆ. ಪಾಪ ಒಳ್ಳೆ ಹುಡುಗಿ. ನಾನೆಲ್ಲೋ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಿದ್ದು ಮಾಡ್ತಾರೆ ಅಂದ್ಕೊಂಡೆ. ಪಾಪ, ನಾನು ಸಾರಿ ಕೇಳಿಲ್ಲ ಅಂದ್ರೆ ಅವರೇ ಕೇಳ್ತಿದ್ರು.
ತಿಲಕ್ ಅವ್ರು ಬರಲ್ವಾ ಬಾಸ್ ನಿಮ್ಮ ಜೊತೆಗೆ? ಅಯ್ಯೋ ಇಲ್ಲ, ಯಾವಾಗಾದ್ರೂ ಒಂದೊಂದ್ಸರಿ ಅಷ್ಟೇ ನನ್ನ ಜೊತೆ ಬರ್ತಾನೆ. ಅಂದರೆ ಏನಾದರೂ ಮೀಟಿಂಗು ಏನಾದರೂ ಇದ್ದರೆ ನಮ್ಮ ಮನೆಗೆ ಬಂದಿರ್ತಾನಲ್ಲ, ಅವಾಗಷ್ಟೇ ನನ್ನ ಕಾರ್ನ ಕರ್ಕೊಂಡು ಬಂದಿರ್ತೀನಿ. ಇಲ್ಲಾಂದರೆ ಅವ್ರ ಪಾಡಿಗೆ ಅವರು ಬೈಕ್ ತೊಗೊಂಡು ಬಂದಿರ್ತಾರೆ. ಆದರೂ ಬಾಸ್ ನೀವು ಅವ್ರಿಗೆ ಬೈತಾ ಇರ್ತೀರಲ್ಲ, ನನಗಂತೂ ಎಷ್ಟು ನಗು ಬಂದ್ಬಿಡ್ತು ಗೊತ್ತೇ, ಒಂದೊಂದ್ಸರಿ ಪಾಪ ಅನಿಸ್ಬಿಡ್ತೈತೆ ಅವ್ರು ನೋಡಿದರೆ. ಅವ್ರು ಹಾಗೆ ಮಾಡ್ತಾರೆ ಬಿಡ್ರಿ. ಅಯ್ಯೋ ನಾನು ನೋಡು ಇವ್ರ ಹತ್ರ ಎಷ್ಟು ಮಾತಾಡ್ತಿದ್ದೀನಿ, ಯಾರ ಹತ್ರನೂ ಎಷ್ಟು ಮಾತಾಡ್ತಿದ್ದೇ ಇಲ್ಲ. ಹಾಯ್ ಫ್ರೆಂಡ್ಸ್, ಸಾರಿ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಊರಿಗೆ ಬಂದಿದ್ದೆ ಅದಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.